ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಡಾಕ್ಟರ್ ಚನ್ನಬಸವಪಟ್ಟ ದೇವರ ರಂಗಮಂದಿರದಲ್ಲಿ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಭಾವಚಿತ್ರ ಅನಾವರಣ ಸಮಾರಂಭವನ್ನು ಬಹಳ ಅದ್ದೂರಿ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಭಾವಚಿತ್ರ ಅನಾವರಣವನ್ನು ಮಾಡಿ ಕಾರ್ಯಕ್ರಮ ಉದ್ಘಾಟಿಸಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಬಿ ಖಂಡ್ರೆ ಅವರು ಮಾತನಾಡಿದರು. ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿ ಅವರ ಭಾವಚಿತ್ರವನ್ನು ಎಲ್ಲಾ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಇಡುವಂತೆ ಸರ್ಕಾರ ನಿರ್ದೇಶನ ನೀಡಿದ್ದು, ಇದು ಬರೀ ಬೀದರ್ ಜಿಲ್ಲೆ ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ಇವತ್ತಿನ ದಿವಸ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಭಾವಚಿತ್ರ ಅನಾವರಣ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ದೇಶದ ಇತಿಹಾಸ ತಿರುಚಿ ನೋಡಿದಾಗ ಹಲವರು ಅನೇಕ ವಿಷಯಗಳಿಗಾಗಿ ಕ್ರಾಂತಿ ಮಾಡಿದ್ದಾರೆ. ಹೊನ್ನಿಗಾಗಿ, ಮಣ್ಣಿಗಾಗಿ, ಹೆಣ್ಣಿಗಾಗಿ ಕ್ರಾಂತಿಗಳನ್ನು ಮಾಡಿರುವುದನ್ನು ನಾವು ನೋಡಿದ್ದೇವೆ. ಆದರೆ ಬಸವಣ್ಣನವರು ಸರ್ವ ಸಮಾನತೆಗಾಗಿ, ಸರ್ವ ಸಮಾಜ ನಿರ್ಮಾಣಕ್ಕಾಗಿ ಕಲ್ಯಾಣ ಕ್ರಾಂತಿಯನ್ನೇ ಮಾಡಿದ್ದಾರೆ ಎಂದು ತಿಳಿಸಿದರು. ಬಸವಾದಿ ಶರಣರು, ವಿವಿಧ ಸಂಘ ಸಂಸ್ಥೆಗಳು, ಮಠಾಧೀಶರು, ಬಸವತತ್ವ ಅನುಯಾಯಿಗಳ ಮನವಿ ಮೇರೆಗೆ ಸರ್ಕಾರ ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಲಾಗಿದೆ ಎಂದು ತಿಳಿಸಿದರು. 12ನೇ ಶತಮಾನದಲ್ಲಿ ಕ್ರಾಂತಿ ಯೋಗಿ ಬಸವಣ್ಣನವರು ಪ್ರತಿಪಾದಿಸಿದ ಸಾರ್ವತ್ರಿಕ ಮೌಲ್ಯಗಳಾದ ಜಾತಿ ರಹಿತ ಸಮಾಜ ನಿರ್ಮಾಣ, ಕಾಯಕದ ಮಹತ್ವ ಮತ್ತು ವರ್ಗರಹಿತ, ವರ್ಣರಹಿತ ಸಮಾಜ ಜೀವನ ಮಾರ್ಗ ಸರ್ವಕಾಲಕ್ಕೂ ದಾರಿದೀಪವಾಗಿದೆ. ಕಲ್ಯಾಣ ಕ್ರಾಂತಿ ಮೂಲಕ ಸರ್ವರ ಸಮಾನತೆ, ಅಸ್ಪೃಶ್ಯತೆ ಹೋಗಲಾಡಿಸಲು ಬಸವಣ್ಣನವರು ವೈಚಾರಿಕ ತಳಹದಿಯ ಮೇಲೆ ಸುಂದರ ಸಮಾಜ ನಿರ್ಮಾಣ ಮಾಡಲು ಭದ್ರ ಬುನಾದಿ ಹಾಕಿದವರು ಎಂದು ತಿಳಿಸಿದರು. ವೈಯಕ್ತಿಕ ಸ್ವತಂತ್ರ ಸಮಾನತೆ, ದಾಸೋಹ, ಸಹಬಾಳ್ವೆ, ವರ್ಗರಹಿತ ಸಮಾಜ, ವರ್ಣರಹಿತ ಸಮಾಜ, ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದು ವಚನ ಸಾಹಿತ್ಯದ ಮೂಲಕ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎನ್ನುವ ಮೂಲಕ ಸಮಭಾವದ ತತ್ವ ಸಿದ್ಧಾಂತಗಳ ಮೂಲಕ ಸಮಾಜವನ್ನು ಕಟ್ಟುವುದಕ್ಕೆ ಬೇಕಾದ ನೀತಿಗಳನ್ನು ಬೋಧಿಸಿ ದೇಶದ ಸಂವಿಧಾನದ ಆಶಯಗಳಿಗೆ ಅವರ ಚಿಂತನೆಗಳು ಸಾಂಸ್ಕೃತಿಕ ರಾಯಭಾರಿತ್ವಕ್ಕೆ ಸಮರ್ಥನೀಯ ನೆಲೆ ಒದಗಿಸಿರುವ ಮೇರೆಗೆ ಬಸವಣ್ಣನವರನ್ನ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಲಾಗಿದೆ ಎಂದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಕೂಡಲ ಸಂಗಮ ಬಸವ ಧರ್ಮ ಪೀಠದ ಪೂಜ್ಯ ಡಾಕ್ಟರ್ ಗಂಗಾದೇವಿಯವರು ವಹಿಸಿ ಮಾತನಾಡಿ, ವಿಶ್ವಗುರು ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಡೆಯೋಣ ಎಂದು ತಿಳಿಸಿದರು. ಇದೇ ವೇಳೆ ಪೌರಾಡಳಿತ ಹಾಗೂ ಹಜ್ ಸಚಿವ ರಹೀಂ ಖಾನ್ ಅವರು ಮಾತನಾಡಿ, ಬಸವಣ್ಣನವರು ಒಂದೇ ಜಾತಿಗೆ ಸೀಮಿತವಿಲ್ಲ, ವಚನ ಸಾಹಿತ್ಯದ ಮೂಲಕ ಸಮಾಜ ನಿರ್ಮಿಸಲು ಪ್ರಾಮಾಣಿಕವಾಗಿ ದುಡಿದ ಮಹಾನ್ ನಾಯಕ. ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ಅಳವಡಿಸಿಕೊಂಡ್ರೆ ಮುಂದೆ ಕೋಮು ಗಲಭೆಗಳು ನಡೆಯುವುದಿಲ್ಲ ಎಂದು ತಿಳಿಸಿದರು. ಹಾಗೂ ಬೀದರ್ ಜಿಲ್ಲೆಯು ಬಸವ ಕಲ್ಯಾಣ ಬೀದರ್ ಜಿಲ್ಲೆಯಾಗಿರುವುದು ಬಸವಣ್ಣನವರ ಕರ್ಮ ಭೂಮಿ ಆಗಿರುವುದರಿಂದ ಈ ಬೀದರ ಜಿಲ್ಲೆಯಿಂದ ಬಸವಣ್ಣನವರು ಸಾರಿದ ಸಂದೇಶಗಳನ್ನು ಇಡೀ ದೇಶದಾದ್ಯಂತ ಪಸರಿಸುವ ಕೆಲಸಗಳನ್ನು ನೀವೆಲ್ಲರೂ ಮಾಡಬೇಕಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ನಗರಸಭೆ ಅಧ್ಯಕ್ಷರಾದ ಎಂಡಿ ಗೌಸ್, ಜಿಲ್ಲಾಧಿಕಾರಿಗಳಾದ ಗೋವಿಂದ ರೆಡ್ಡಿ, ಜಿಲ್ಲಾ ಪಂಚಾಯತ್ ಸಿಇಒ ಅಧಿಕಾರಿಗಳಾದ ಗಿರೀಶ್ ದಿಲೀಪ್ ಬಡೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಲಂಗೋಟಿ, ಬಸವ ಸೇವಾ ಪ್ರತಿಷ್ಠಾನದ ಬೀದರ್ ಡಾಕ್ಟರ್ ಗಂಗಾದೇವಿ, ಜಿಲ್ಲಾ ಬಸವ ಸೇವಾ ಪ್ರತಿಷ್ಠಾನದ ಡಾಕ್ಟರ್ ಗಂಗಾದೇವಿ, ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು, ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಜಿಲ್ಲಾ ಬಸವದಳದ ಅಧ್ಯಕ್ಷರು, ಸಮಾಜದ ಮುಖಂಡರು, ಬಸವಪರ ಸಂಘಟನೆಯವರು, ಹಿರಿಯರು, ಬಸವ ಅನುಯಾಯಿಗಳು ಸೇರಿದಂತೆ ಮಹಿಳೆಯರು, ಮಕ್ಕಳು ಉಪಸ್ಥಿತರಿದ್ದರು. ನಾವು ಸರ್ಕಾರದ ವತಿಯಿಂದ ಜಗಜ್ಯೋತಿ ಬಸವೇಶ್ವರವರನ್ನು ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತಲೇ ಘೋಷಣೆ ಮಾಡಿದ್ದಾರೆ. ತಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ. ಏನು 12ನೇ ಶತಮಾನದಲ್ಲಿ ಇದೇ ಬಸವ ಕಲ್ಯಾಣದಲ್ಲಿ ಬಸವಣ್ಣನವರ ಅಧ್ಯಕ್ಷತೆಯಲ್ಲಿ ಐತಿಹಾಸಿಕವಾದಂತಹ ಸಮಾಜ ಧಾರ್ಮಿಕ ಕ್ರಾಂತಿ ನಡೀತದೆ. ಈ ಕ್ರಾಂತಿ ವಿಶಿಷ್ಟವಾದಂತಹ ಕ್ರಾಂತಿ, ವಿನೂತನವಾದಂತಹ ಒಂದು ಕ್ರಾಂತಿ. ಹಿಂದೇನೂ ನಡೆದಿಲ್ಲ, ಮುಂದೇನೂ ನಡೆಯೋದಿಲ್ಲ. ಚರಿತ್ರೆ ನೋಡಿದಾಗ ನಾವು ನೋಡ್ತೀವಿ, ಈ ದೇಶದ ಇತಿಹಾಸದಲ್ಲಿ ಏನು ಕ್ರಾಂತಿಗಳು ನಡೆದಿದ್ದಾವೆ. ಹೆಣ್ಣಿಗಾಗಿ, ಹೊನ್ನಿಗಾಗಿ, ಮಣ್ಣಿಗಾಗಿ, ಅಧಿಕಾರಕ್ಕಾಗಿ ಅನೇಕ ಕ್ರಾಂತಿಗಳು ನಡೆದಿದ್ದಾವೆ. ಆದರೆ ಕಲ್ಯಾಣ ಕ್ರಾಂತಿ, ಬಸವಣ್ಣನವರ ಕ್ರಾಂತಿ ನಡೆದಂಥದ್ದು ಸರ್ವ ಸಮಾನತೆಗಾಗಿ, ಸಮಾಜ ನಿರ್ಮಾಣಕ್ಕಾಗಿ ಮಾಡಿದಂಥ ಕ್ರಾಂತಿ. ಅಂದಿನ ದಿನಮಾನಗಳಲ್ಲಿ ಈ ದೇಶದಲ್ಲಿ, ಸಮಾಜದಲ್ಲಿ ಬಹಳ ಮೌಢ್ಯತೆ ಇತ್ತು.
ಅಸ್ಪೃಶ್ಯತೆ ಇತ್ತು, ಕಂದಾಚಾರ ಇತ್ತು, ಜಾತೀಯತೆ ಇತ್ತು, ಸ್ತ್ರೀಯರಿಗೆ ಸಮಾನತೆ ಇರಲಿಲ್ಲ. ಸ್ತ್ರೀಯರು ಶೂದ್ರ ಅಂತೇಳಿ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡಲಿಕ್ಕೂ ಅವಕಾಶ ಇರಲಿಲ್ಲ. ಅಂತ ಒಂದು ಕಾಲದಲ್ಲಿ ಬಸವಣ್ಣನವರು, ಬಸವಾದಿ ಶರಣರು ಒಂದು ವೈಚಾರಿಕ ತಳಹದಿಯ ಮೇಲೆ ಸುಂದರವಾದಂತಹ, ಭವ್ಯವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅವರ ಆದರ್ಶಗಳಿಗೆ ಭದ್ರ ಬುನಾದಿ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ, ಸಮಾನತೆ, ಕಾಯಕ, ದಾಸೋಹ, ಸಹೋದರತ್ವ, ಸಹಬಾಳ್ವೆಯ ತಳಹದಿ ಮೇಲೆ ಉತ್ತಮವಾದಂತಹ ಸಮಾಜ ನಿರ್ಮಾಣ ಆಗಬೇಕು. ಎಲ್ಲಿ ಅನ್ಯಾಯ ಇರಬಾರ್ದು, ಅತ್ಯಾಚಾರ ಇರಬಾರ್ದು, ದೌರ್ಜನ್ಯ ಇರಬಾರ್ದು, ಅಸಮಾನತೆ ಇರಬಾರ್ದು, ಅಸ್ಪೃಶ್ಯತೆ ಇರಬಾರ್ದು, ಶ್ರಮಕ್ಕೆ ಗೌರವ ಇರಬೇಕು, ವರ್ಗರಹಿತವಾದಂತಹ ಸಮಾಜ, ವರ್ಣರಹಿತವಾದಂತಹ ಒಂದು ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂತ ಒಂದು ಕನಸು. ಆ ಸಮಾಜದಲ್ಲಿ ಅವರು ಮಾನವೀಯ ಮೌಲ್ಯವನ್ನು ಎತ್ತಿ ಹಿಡಿತಾರೆ, ನೈತಿಕ ಮೌಲ್ಯವನ್ನು ಎತ್ತಿ ಹಿಡಿತಾರೆ. ಏನವರ ವಚನ ಸಾಹಿತ್ಯ ನೋಡ್ರಿ, ಇವನಾರವ 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 ನಿಲ್ಲಿಸಿದರಯ್ಯ, ಇವ ನಮ್ಮವ ನಮ್ಮ ಮನೆ ಮಗನ ನಿಲ್ಲಿಸಯ್ಯ ಅಂತ. ನಾವೆಲ್ಲ ಇವತ್ತು ನಮ್ಮವರಿಗೆ ನಮ್ಮವರ ಬೇರೆಯವ್ರಿಗೆ ಅರ್ಥ ಆಯ್ತು. ಇವತ್ತು ಅವ್ರ ಒಂದೊಂದು ವಾಕ್ಯ ಏನಿದೆ ನೋಡಿ, ಯಾವ ರೀತಿಯಲ್ಲಿ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಬಸವಾದಿ ಶರಣರು ಅಂತ ಹೇಳ್ತಾರೆ. ಅದು ಯಾವ ರೀತಿಯಲ್ಲಿ ದಯವೇ ಧರ್ಮದ ಮೂಲವಯ್ಯ, ಎಲ್ಲಾ ಧರ್ಮದ ಮೂಲ ದಯವೇ ಅಂತ ಹೇಳ್ತಾರೆ. ಸತ್ಯ ಇದೆ. ಇವತ್ತೇನಿದೆ, ಧರ್ಮದ ಆಧಾರದ ಮೇಲೆ ಭಯದ ವಾತಾವರಣ, ಜಾತಿಯ ಹೆಸರ ಮೇಲೆ ಭಯದ ವಾತಾವರಣ, ದಬ್ಬಾಳಿಕೆ ನಾವು ನೋಡ್ತಾ ಇದ್ದೇವೆ. ಇವತ್ತು ಯಾವ ರೀತಿಯಲ್ಲಿ ಅನುಭವ ಮಂಟಪ ಇಡೀ ಜಗತ್ತಿಗೆ ಮಾದರಿಯಾದಂಥದ್ದು, ಜಗತ್ತಿನ ಮೊದಲನೇ ಸಂಸತ್ತು. ಇದು ಹೆಚ್ಚಿನ ಪ್ರಚಾರ ಆಗಲಿಲ್ಲ, ಆದರೆ ಇವತ್ತು ಬರೀ ಬಸವಣ್ಣ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಲ್ಲ, ಇಡೀ ವಿಶ್ವದ ಸಾಂಸ್ಕೃತಿಕ ನಾಯಕ ಅಂತ ನಮ್ಮರಿಗೆ ಮಾತ್ರ ಸೀಮಿತವಾಗಿದ್ದಾರೆ ಅಲ್ಲ. ಬಸವಣ್ಣನವರು 750 ಕೋಟಿ ಜನರಿಗೆ ಪ್ರತಿನಿಧಿಸ್ತಾರೆ, ಎಲ್ಲರಿಗೂ ಒಳ್ಳೆಯದು ಮಾಡಿದಂಥವ್ರು. ಕಾರ್ಲ್ ಮಾರ್ಕ್ಸ್ನ ದಾಸ್ ಕ್ಯಾಪಿಟಲ್ ತತ್ವಕ್ಕಿಂತ ಮುಂಚಿತವಾಗಿ ಸಮಾಜವಾದವನ್ನು ಪ್ರತಿಪಾದನೆ ಮಾಡಿದಂಥದ್ದು ಯಾರಾದರೂ ಇದ್ರೆ ಅದು ವಿಶ್ವಗುರು ಬಸವಣ್ಣ ಮತ್ತು ಬಸವಣ್ಣ. ನೋಡಿ, ನಮ್ಮ ಸಂವಿಧಾನ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೇನು ಸಂವಿಧಾನವನ್ನು ಕೊಟ್ಟಿದ್ದಾರೆ, ಅದರ ತಳಹದಿ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ಭ್ರಾತೃತ್ವ, ಎಲ್ಲರಿಗೂ ಎಲ್ಲೇ ವೃತ್ತಿ ಮಾಡಲಿಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಇವೆಲ್ಲ ಬಸವಣ್ಣವರು ಹೇಳಿದಂಥದ್ದೇ ಸಂವಿಧಾನದ ರೂಪದಲ್ಲಿ ಕಾಯ್ದೆ ಮಾಡಿ, ಕಾನೂನು ಮಾಡಿ ನಮಗೆ ಕೊಟ್ಟಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅರ್ಥ ಮಾಡಿಕೊಂಡು 12ನೇ ಶತಮಾನದಲ್ಲಿ ಅವರು ಹೇಳಿದಂಥದ್ದು ಕಾನೂನು ರೀತಿಯಲ್ಲಿ ಅದು ಬಂದಂಥದ್ದು 20ನೇ ಶತಮಾನದಲ್ಲಿ. चाहे देश हो दुनिया हो, अगर वो फॉलो हो गए तो ये जितने लफड़े हो रहे हो होते नहीं. सभी में इतना प्रेम, एक विश्वास, कोई जात पात का झगड़ा नहीं, अमीर गरीब का झगड़ा नहीं. तो अच्छाई को आने के लिए बहुत ही मुश्किल लगता है. अभी इस कार्यक्रम में ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವರು ಮಾತಾಡಿದ್ದಾರೆ, ಎಲ್ಲರದ್ದು ಹೆಸರು ತಗೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಾತಾಜಿ ಅವರಿದ್ದಾರೆ, ಅಕ್ಕ ಅವರಿದ್ದಾರೆ,
ಮತ್ತು ನಮ್ಮ CMC ಅಧ್ಯಕ್ಷ ಅವರಿದ್ದಾರೆ, DC ಅವರಿದ್ದಾರೆ, SP ಅವರಿದ್ದಾರೆ, CS ಅವರಿದ್ದಾರೆ. ಸೊ ಬಸವಣ್ಣ ಬಗ್ಗೆ ಎಸ್ಪೆಷಲಿ ಎಲ್ಲರಿಗೂ ಯಾಕೆ ಗೊತ್ತಿದೆ ಅಂದರೂ ಬೀದರ್ ಮತ್ತು ಬಸವ ಕಲ್ಯಾಣ ಅಂದು ಬೇಸಿಕ್. ಇಲ್ಲಿಂದ ಇಡೀ ವಿಶ್ವನಲ್ಲಿ ಒಂದು ಒಳ್ಳೆ ಮೆಸೇಜ್ ಹೋಗಿದೆ. ಎಸ್ಪೆಷಲಿ ಬೀದರ್ನಲ್ಲೇ ಬಸವಣ್ಣ ಬಗ್ಗೆ ಏನೋ ಒಳ್ಳೆ ರೀತಿಯಿಂದ ಇಲ್ಲಿ ಕೆಲಸ ಆಗಬೇಕು. ಯಾಕಂದ್ರೆ ನಾನು ಮಕ್ಕಾ ಮದೀನಾ ಹೋಗಿ ಬಂದೀನಿ, ಅಲ್ಲಿ ನೋಡಿದಾಗ ಅಲ್ಲಿ ತುಂಬ सिस्टमेटिक बेसिक एल्लरू वहाँ पे कोई दुकान बंद नहीं होता, गोल्ड करोड़ों रुपए का गोल्ड पड़े हुआ है छीता नहीं, उतना विश्वास वहाँ पे है. तो यहाँ भी मेन जिस जगह है यहाँ के पूरा बीदर डिस्ट्रिक्ट एक मैसेज देना सभी को कि हम सब लोग मिलके है, प्यार है, बसवण्णा के जो वचन है हम स्ट्रिक्टली फॉलो कर रहे हैं उस पर. मैं एक लास्ट एग्जांपल देके छोड़ देता हूँ. बसवण्णा के जो वचन है उसके ऊपर जजमेंट होना चाहिए. वहाँ पे कोई भाई, कोई जात, कोई बात इस तरह से नहीं आना चाहिए. जो सच्चाई है, जो हकीकत है, तो उस पे बहुत ही विश्वास होता है लोगों का. तो इसके लिए आज हर गवर्नमेंट ऑफिसर्स में जो बसवण्णा का फोटो लगाया गया है, खाली फोटो लगाने का मकसद नहीं है, उनके जो वचन है वचन के हिसाब से काम करना चाहिए. ऑफिसर्स में रहते आने वाले को भी उतना रेस्पेक्ट मिलना चाहिए और ईमानदारी से वहाँ जजमेंट होना चाहिए. बोल के बसवण्णा जी के, बाबा जी के, बाबा साहब अम्बेडकर जी के, जितने जितने महात्मा लोगों के जो फोटोज लगाए जाते हैं, तो वहाँ पे जजमेंट होने के लिए खाली खाली फोटो रहने के लिए ईमानदारी से जजमेंट, वहाँ पे उनको देखते कि डरना चाहिए. बसवण्णा जी बोले भगवान एक ही है, वो रियल भी भगवान एक ही है. अगर भगवान सबके अलग अलग तो कितने हजारों भगवान, हर एक का अलग अलग राज चलता था, अलग अलग झगड़ा चलता था. तो एक ही है और भगवान यही है. बोली बसवण्णा देख लो तुम्हारे पास ही है सब कुछ, तुम इधर उधर भटकते मत जाओ बोल के. तो हम उसमें स्ट्रिक्टली फॉलो करना चाहिए. इतना बोलते हुए मैं सभी को ತಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದ ಹೇಳ್ತೇನೆ. ನಮಸ್ತೆ. ಗೊತ್ತಾ ನಮಗೆಷ್ಟು ಖುಷಿ ಆಗಿದೆ ಅಂತಂದರೆ, ಮೊನ್ನೆ ಘೋಷಣೆ ಮಾಡಿ ಹೀಗೆ ಏನಂದರೆ 17ನೇ ತಾರೀಕು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಸ್ಕೂಲ್ ಕಾಲೇಜುಗಳಲ್ಲಿ ಬಸವಣ್ಣನವರ ಸಾಂಸ್ಕೃತಿಕ ನಾಯಕ ಅನ್ನುವಂತಹ ಒಂದು ಭಾವಚಿತ್ರವನ್ನು ಎಲ್ಲ ಹಾಕಬೇಕು ಅಂತ ತಿಳ್ಕೊಂಡು ಹೇಳಿದಂಥ ಸಂದರ್ಭದಲ್ಲಿ ನನ್ನ ಜೀವನದಲ್ಲಿ ನಾನು ಯಾರಿಗೂ ಅಷ್ಟು ಫೋನ್ ಮಾಡಲಿಲ್ಲ. ಒಂದು ದಿನ ಪೂರ್ತಿ ನಾನು ಎಲ್ಲರಿಗೂ ಫೋನ್ ಮಾಡಿ ಈ ಕಾರ್ಯಕ್ರಮವನ್ನು ನೀವೆಲ್ಲ ಯಶಸ್ವಿ ಮಾಡಬೇಕು ಅಂತ ಇಡೀ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣದವ್ರಿಗೆಲ್ಲರಿಗೂ ಹೇಳಿದೆ. ಏನು ಮಾತಾಡಿ ಅಪರೂಪ ಫೋನ್ ಬಂತಲ್ಲ ಅಂತ ತಿಳ್ಕೊಂಡು ಹೇಳಿ ಎಲ್ಲರೂ ಭಾಳ ಖುಷಿ ಪಡ್ತಿದ್ರು. ಇಷ್ಟು ಖುಷಿ ಆಗಿದೆ ಬಸವ ಭಕ್ತರಿಗೆ ಅಂದರೆ ಭಾಳ ಸಂತೋಷ ಆಗಿದೆ. ಇದು ಒಂದು ದಿನದ್ದು 2 ದಿನದ್ದು ಅಲ್ಲ, ಹಲವಾರು ವರ್ಷಗಳ ಕನಸು ಇಂದ ಸಿದ್ದರಾಮಯ್ಯನವರು ನಮಗೆ ನನಸು ಮಾಡಿದ್ದಾರೆ ಅಂದಾಗ ನಮಗೆ ಬಹಳ ಸಂತೋಷ, ಆನಂದ ಅನಿಸಿದೆ. ಅವರ ಸಚಿವ ಸಂಪುಟದ ಎಲ್ಲ ಏನಂದರೆ ಮಂತ್ರಿಗಳು ಮತ್ತು MLA ಎಲ್ಲರೂ ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿದ್ದು ನಮಗೆ ಬಹಳ ಸಂತೋಷ, ಆನಂದವನಿಸಿದೆ. ಯಾಕೆ ಅಂದರೆ ಗುರು ಬಸವಣ್ಣನವರು ಇವತ್ತ ಕಾಯಕವ ಕಲಿಸೋದಕ್ಕೆ ನಾಯಕನು ಗುರು ಬಸವ ಅಂತ ಹೇಳ್ತಾರೆ. ಹಿಂದೇನಿತ್ತು, ವಿದ್ಯೆ ಒಂದೇ ದೇವನಲಿಸುವ ಸಾಧನ ಅನ್ನುವಂಥ ಭಾರತ ಭೂಮಿಯಲ್ಲಿ ಉದ್ಯೋಗವು ದೇವನಲಿಸುವ ಸಾಧನ ಅನ್ನುವುದನ್ನು ಕಾಯಕಕ್ಕೆ ದೈವತ್ವವನ್ನು ಕೊಟ್ಟಂತಹ ಪಟ್ಟವನ್ನು ಕಟ್ಟಿದಂತಹ ಏಕೈಕ ಗುರು ಯಾರ ಇದ್ರೆ ಅವರು ಗುರು ಬಸವಣ್ಣ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದಾಗ
ಇವತ್ತು ನಮಗೆ ಏನಂದರೆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ವಿದ್ಯೆ ಒಂದೇ ಬೇಕಾಗಿಲ್ಲ, ಉದ್ಯೋಗವು ಪರಮಾತ್ಮನ ಕರುಣೆಯನ್ನು ಪಡೀಲಿಕ್ಕೆ ಸಾಧ್ಯ ಅನ್ನುವುದನ್ನು ಜಗತ್ತಿಗೆ ತೋರಿಸಿಕೊಟ್ಟಂಥ ಮಹಾಪ್ರವಾದಿ ಗುರು ಬಸವಣ್ಣ, ಧರ್ಮಗುರು ಬಸವಣ್ಣನವರನ್ನು ಇವತ್ತ ಸಾಂಸ್ಕೃತಿಕ ನಾಯಕ ಅನ್ನುವ ಘೋಷಣೆ ಮಾಡಿದ್ದು ನಮಗೆಲ್ಲ ಬಹಳ ಸಂತೋಷ ಇದೆ. ಇವತ್ತು ಇವರೆಲ್ಲರೂ ಏನಂದರೆ ಮಾಡಿದ್ದಾರೆ ಈ ಸರ್ಕಾರ ಅಂದಾಗ ಎಷ್ಟು ನಮಗೆ ಕೊಂಡಾಡಬೇಕು, ಎಷ್ಟು ಹೇಳಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಈ ವಿಚಾರವನ್ನು ಕೇಳಿದಾಗ ಲಿಂಗೈಕ್ಯರಾದಂತಹ ನಮ್ಮ ಇಲ್ಕಲಪ್ಪ ಅವರು, ಆಮೇಲೆ ಗದಗಿನ ಅಪ್ಪ ಅವರು, ಆಮೇಲೆ ಮಾತಾಜಿ ಲಿಂಗಾನಂದ ಅಪ್ಪಾಜಿ ಅವರಿಗೆ ಎಷ್ಟು ಅವರ ಹೃದಯ, ಎಷ್ಟು ಅವರ ಆತ್ಮ ಸಂತೋಷ ಪಡ್ತಾ ಇದೆ ಅಂತ ಅನಿಸ್ಕೊಳ್ತಾ ಇದ್ದೀವಿ. ಅಂದಾಗ ಅವರ ಅನುಗ್ರಹ, ಅವರ ಆಶೀರ್ವಾದ ಇವರೆಲ್ಲರ ಮೇಲೂ ಸದಾ ಕಾಲ ಇರಲಿ ಅಂತ ತಿಳ್ಕೊಂಡು ಹಾರೈಸಿ ಹಂತ ಹಂತವಾಗಿ ಅವರು ಕೂಡ ಪ್ರಗತಿಯನ್ನು ಸಾಧಿಸಲಿ ಅಂತ ತಿಳ್ಕೊಂಡು ಹೇಳಿ ಹಾರೈಸಿ ನಾನೀಗ ಜಾಸ್ತಿ ಹೊತ್ತು